ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ರಾಗಿ ಹಿಟ್ಟಲ್ಲಿ ಪಡ್ಡು ಮಾಡ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳು ರಾಗಿ ಮುದ್ದೆ ತಿನ್ನಲ್ವಲ್ಲ, ಈ ತರ ಮಾಡಿಕೊಟ್ರಿ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ರಿ. ಬೆಳಿಗ್ಗೆ ಟೈಮು ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಮಾಡಿದ್ಮೇಲೆ ಸಾಯಂಕಾಲವರೆಗೂ ಇಟ್ರು ಏನೂ ಆಗಲ್ಲ, ಅಷ್ಟೇ ಸ್ಮೂತ್ ಆಗಿರುತ್ತೆ. ರಾಗಿ ಮುದ್ದೆ ಅಂದ್ರೆ ತಿನ್ನೋದು ಇಲ್ಲ, ಲಂಚ್ ಬಾಕ್ಸ್ಗೂ ತಕೊಂಡೋಗಲ್ಲ. ಈ ಪಡ್ಡು ಆದ್ರೆ ಚೆನ್ನಾಗಿ ತಕೊಂಡೋಗ್ತಾರೆ. ತಿನ್ನೋವಾಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ನೋಡ್ದ ನಾವು ಮಾಡಿ ತಿಂತಾ ಇದ್ವಿ, ಹೆಂಗಿದೆ ಸ್ಮೂತ್ ಆಗಿದೆ, ಮುರಿದ್ರೂ ಚೆನ್ನಾಗಿದೆ, ಒಳಗಡೆನೂ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಏನೇನ್ ಬೇಕೋ ತೋರಿಸ್ತೀನಿ ಬನ್ನಿ. ಒಂದು ಗ್ಲಾಸ್ ರಾಗಿ ತಗೊಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು 6 ಅವರ್ ಬಿಡಬೇಕು. ನಾನು ಬೆಳಿಗ್ಗೆನೆ ತೊಳೆದು ಬಿಟ್ಟಿದ್ದೀನಿ, 9 ಗಂಟೆಗೆ ಹಂಗೆ 6 ಅವರ್ ನೆನೆಸಿ ಬಿಟ್ಬಿಡ್ಬೇಕು. ಚೆನ್ನಾಗಿ ನೆನ್ಕೊಳ್ಳುತ್ತೆ. 4-5 ಸತಿ ತೊಳೀರಿ, ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ರಾಗಿ ಎಲ್ಲ ಜಾಸ್ತಿ ಅನ್ನೋ 1-2 ಸತಿ ತೊಳೆದಿದ್ದೀನಿ. ಚೆನ್ನಾಗಿ ಹಿಂಗೆ ಕೈಯಲ್ಲಿ ಅಂದ್ರೆ ಅದ್ರ ಮೇಲೆ ಹೊಟ್ಟೆ ಎಲ್ಲ ಬಂದ್ಬಿಡುತ್ತೆ. ಆ ಹೊಟ್ಟೆ ಎಲ್ಲ ಹೋದ್ಮೇಲೆ ನೀರು ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಒಂದು 6 ಅವರ್ ಅದೇ ನೆನ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾನು ನೆನ್ಕೊಂಡ್ಮೇಲೆ ಅದಕ್ಕೆ ಏನೇನು ಬೇಕೋ ಒಂದ್ಸತಿ ತೋರಿಸ್ತೀನಿ. ನೋಡ್ದಾ, ಎಲ್ಲ ಚೆನ್ನಾಗಿ ನೆನ್ಕೊಂಡಿದ್ದೆ. 6 ಅವರ್ ಆದ್ಮೇಲೆ ಸ್ವಲ್ಪ ಮೆತ್ತಗಾರ ಆಗುತ್ತಿದೆ. ಅದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ರುಬ್ಕೊಂಡು ಹಿಟ್ಟು ಮಾಡ್ಕೋಬೇಕು. ಎಲ್ಲ ಒಂದ್ಸತಿನೇ ಹಾಕಿದ್ರೆ ಸಾಕು. ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತಗೊಂಡುತ್ತೆ ಮಿಕ್ಸಿಗೆ ಹಾಕೋದು, ನುಣ್ಣಗೆ ಆಗೋಕ್ಕೆ. ಆದ್ರೂ ಚೆನ್ನಾಗಿರುತ್ತೆ. ಪಡ್ಡುಗೆ ಮಾತ್ರ ಈ ತರ ನೆನೆಸ್ಬಿಟ್ಟೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಪಡ್ಡು. ಮತ್ತೆ ಮಿಕ್ಸಿಗೆಲ್ಲ ಆದ್ಮೇಲೆ ಎಲ್ಲ ಬುಳೋನಲ್ಲಿ ತಗೊಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡು ನೀಟಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಬಿಡೋಣ. ನಾವು ಮಾಮೂಲಿ ಅಕ್ಕಿಯಲ್ಲಿ ಹೆಂಗ್ ಮಾಡ್ತೀವಿ ಪಡ್ಡು, ಅದೇ ತರನೇ. ಅಕ್ಕಿ ಬದಲು ಬರೀ ರಾಗಿ ಹಾಕಿದ್ದೀನಿ. ಅಕ್ಕಿಗೆ ಉದ್ದಿನ ಬೇಳೆ ಹಾಕ್ತೀವಿ, ಇದಕ್ಕೆ ಉದ್ದಿನ ಬೇಳೆ ಏನು ಬೇಡ, ಬರೀ ರಾಗಿನೇ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನ್ ಬೇಕೋ ತೋರಿಸ್ತೀನಿ ಬನ್ನಿ. ಇವಾಗ ಆ ಸೈಡ್ಗೆ ಇಟ್ಬಿಟ್ಟು ಪಡ್ಡುಗೆ ಕಟ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿವೆ ಸೊಪ್ಪು, ಒಂದು ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ ತಗೋಬೇಕು. ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಎಲ್ಲ ಒರಳಲ್ಲಿ ಹಾಕೊಂಡು ಕುಟ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಪೂರ್ತಿ ನುಣ್ಣಗೆ ಕುಟ್ಬಾರ್ದು, ಸ್ವಲ್ಪ ಕಚ್ಚಾ ಪಚ್ಚ ತರ ಹಂಗೆ ಕುಟ್ಬೇಕು. ಅವಾಗ ಪಡ್ಡು ಅಲ್ಲಿ ಒಂದೊಂದು ಇನ್ನಾವಾಗ ಅಲ್ಲಿ ಕೆಳಗಡೆ ಬರುತ್ತಲ್ಲ, ಅವಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲ ಕುಟ್ಟಿ ಆಯ್ತಲ್ಲ, ಎಲ್ಲ ನೀಟಾಗಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಈರುಳ್ಳಿ, ಕರಿವೆ ಸೊಪ್ಪು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಅದ್ರ ಒಂದ್ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಜಾಸ್ತಿ ಏನು ಆಯಿಲ್ ಇದಕ್ಕೆ ಬೇಕಾಗಿಲ್ಲ, ಸ್ವಲ್ಪ ಆದ್ರೆ ಸಾಕು. ಸುಮ್ಮನೆ ಅವೆಲ್ಲ ಬಿಸಿ ಮಾಡ್ಕೊಳಕ್ಕೆ. ಆಯ್ತಾ, ಹೆಂಚು ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಫಸ್ಟು ಈರುಳ್ಳಿ ಹಾಕೋಬಿಟ್ಟು ಆ ಈರುಳ್ಳಿ ಜೊತೆನಲ್ಲೇನೆ ಕರಿವೆ ಸೊಪ್ಪನ್ನು ಹಾಕೋಬೇಕು. ಎರಡು ಚೆನ್ನಾಗಿ ಹುರ್ಕೋಬೇಕು. ಕರಿವೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾವು ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀವಲ್ಲ ಕಡಲೆ ಬೀಜನ, ಹಸಿಮೆಣಸಿನ್ಕಾಯಿ, ಅದು ಎಲ್ಲ ಇದಕ್ಕೆ ಹಾಕೋಬೇಕು. ಈರುಳ್ಳಿ ಏನು ತುಂಬಾ ಕೆಂಪು ಕಲರ್ ಆಗೋದೇನು ಬೇಡ, ಸ್ವಲ್ಪ ಬೆಂದ್ರೆ ಸಾಕು. ಅದು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಬಿಡ್ಬೇಕು. ಅವೆರಡು ಚೆನ್ನಾಗಿ ಹುರಿದಾದ್ಮೇಲೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಕಡಲೆ ಬೀಜ ಎಲ್ಲ ಹಂಗೆ ಹುರಿದ್ರೆ ಆ ಸ್ಮೆಲ್ ಹೋದ ತಕ್ಷಣ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ನೀಟಾಗಿ ತಿರ್ಸ್ಕೋಬೇಕು ಫುಲ್ಲು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಸ್ವಲ್ಪ ಹಾಕೋಬೇಕು, ಯಾಕಂದ್ರೆ ಆಲ್ರೆಡಿ ನಾವು ಇದಕ್ಕೆ ಹಾಕಿದೀವಲ್ಲ ಹಿಟ್ಟಿಗೆ, ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಉಪ್ಪು ಹಾಕೋಬಿಟ್ಟು ಎಲ್ಲ ನೀಟಾಗಿ ಇನ್ನೊಂದ್ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಬಿಡೋಣ. ತಿರ್ಸ್ಕೊಂಡು ಅವಾಗ ರಾಗಿ ಹಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದು ಸೇರಿಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಹಾಕ್ಬಿಟ್ಟು ಎಲ್ಲ 1 ನಿಮಿಷ 2 ನಿಮಿಷ ಚೆನ್ನಾಗಿ ತಿರ್ಸ್ಕೊಬಿಡ್ಬೇಕು. ಆವಾಗ ನಾವು ಈರುಳ್ಳಿ, ಕಡಲೆ ಬೀಜ, ರಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ರಾಗಿ ಹಿಟ್ಟಾಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಯಾವತ್ತೇ ಆದ್ರೂ ಪಡ್ಡಿಗೆ ರಾಗಿ ಹಿಟ್ಟಲ್ಲಿ ಹಾಕ್ಬಿಟ್ರೆ, ರಾಗಿ ಈ ತರ ನೆನೆಸ್ಬಿಟ್ಟು ಹಾಕ್ರಿ, ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ಸಾಯಂಕಾಲವರೆಗೂ ತಿನ್ಬೋದು ನೀವು, ಬೆಳಿಗ್ಗೆ ಮಾಡಿರೋದು. ಆಮೇಲೆ ಪಡ್ಡು ಹೆಂಚಿಟ್ಕೊಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಒರೆಸ್ಬೇಕು. ಎಣ್ಣೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಪಡ್ಡು ಹಾಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಒರೆಸ ಆಯ್ತಲ್ಲ, ಒಂದೊಂದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಫುಲ್ ಹಾಕಿದ್ರೆ ಅದು ಆಚೆ ಬರೋ ತರ ಇರುತ್ತೆ, ಸ್ವಲ್ಪ ಹಾಕಿದ್ರೆ ಸಾಕು, ಫುಲ್ ಆಗ್ಬಿಡುತ್ತೆ. ಮತ್ತೆ ಎಲ್ಲದಕ್ಕೂ ಫುಲ್ ಹಾಕೋಬೇಕು. ಎಲ್ಲ ಒಂದೇ ಸಮ ಹಾಕೊಳ್ಳಿ, ಸ್ವಲ್ಪ ದೊಡ್ಡದು ಚಿಕ್ಕದ ಹಾಕೊಳ್ಳಿ. ನೋಡ್ದ ಎಲ್ಲ ಆಗೋಯ್ತಲ್ಲ, ಸ್ವಲ್ಪ ಪ್ಲೇಟ್ ಮುಚ್ಚ್ರಿ. ಪ್ಲೇಟ್ ಜಾಸ್ತಿ ಹೊತ್ತು ಮುಚ್ಚಬೇಡ್ರಿ ಅದ್ರ ಮೇಲೆ,
ಯಾಕಂದ್ರೆ ಇದ್ರ ಮೇಲೆ ಪ್ಲೇಟ್ ಏನಾದ್ರು ಜಾಸ್ತಿ ಹೊಚ್ಚಿ ಮುಚ್ಚಿದ್ರೆ ಅದ್ರ ನೀರೆಲ್ಲ ಅದ್ರಲ್ಲೇ ಬೀಳುತ್ತೆ. ಅಬೆ ನೀರೆಲ್ಲ ಪ್ಲೇಟ್ಗೆ ಆಗುತ್ತಲ್ಲ, ನೀರ್ ಬೀಳುತ್ತೆ. ಸುಮ್ನೆ ಹಂಗ್ ಮುಚ್ಚಿ ಅಬೆ ನೀರ್ ಜಾಸ್ತಿ ಆದ ತಕ್ಷಣ ತೆಗ್ದು ಬಿಡ್ಬೇಕು ಅಷ್ಟೇ, ಮತ್ತೆ ಮುಚ್ಚಕ್ ಹೋಗ್ಬಾರ್ದು. ನೋಡಿ ಎಲ್ಲ ಬೆಂದಿದೆಲ್ಲ, ಒಂದ್ ಸೈಡ್ ಎಲ್ಲ ತಿರುಗಿಸಿ ಹಾಕೋಬಿಡೋಣ. ಇನ್ನೊಂದ್ ಸೈಡ್ ಎಲ್ಲ ಬೇಯ್ಬೇಕಲ್ಲ, ಅದಕ್ಕೆ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ನೀವ್ ಒಂದ್ಸತಿ ಮಾಡಿ ಟ್ರೈ ಮಾಡ್ರಿ. ಮಕ್ಳಾದ್ರೆ ತುಂಬಾ ಟೇಸ್ಟಿಯಾಗಿ ತಿಂತಾರೆ. ಇನ್ನ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ಕಡಲೆ ಬೀಜ ಮಾತ್ರ ಕುಟ್ಟಿ ಹಾಕ್ಬೇಕು, ಮಿಕ್ಸಿಗೆ ಹಾಕ್ಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಫುಲ್ ಪುಡಿ ಪುಡಿ ಆಗುತ್ತೆ, ಪುಡಿ ಪುಡಿ ಇರಬಾರ್ದು. ನಾವು ಪಡ್ಡು ತಿಂದ್ರೆ ಕಡಲೆ ಬೀಜ ನಮ್ಗೆ ಅಲ್ಲಿಗೆ ಸಿಗ್ಬೇಕು, ಅವಾಗ ತುಂಬಾ ಟೇಸ್ಟ್ ಇರುತ್ತೆ ಪಡ್ಡು. ನೋಡ್ದ ಎಲ್ಲ ತಿರುಗಿಸಿ ಹಾಕೋಬೇಕು. ಇನ್ನೊಂದ್ ಸೈಡ್ ತಿರುಗಿಸ್ಬಿಟ್ಟು ಒಂದ್ 2 ನಿಮಿಷ ಹಂಗೆ ಬಿಟ್ಬಿಡೋಣ. 2 ನಿಮಿಷ ಆದ್ಮೇಲೆ ಅದ್ ಬೆಂದಿರುತ್ತೆ ನೋಡ್ಬಿಟ್ಟು ಎಲ್ಲ ಒಂದ್ ಪ್ಲೇಟಿಗೆ ತಕೊಬಿಡೋಣ. ನೋಡ್ದ ಎಲ್ಲ ಫುಲ್ ಬೆಂದಿದೆ. ಎಲ್ಲ ಪ್ಲೇಟಿಗೆ ಎತ್ಕೊಬಿಡೋಣ, ಚೆನ್ನಾಗಿರುತ್ತೆ. ಪ್ಲೇಟಿಗೆಲ್ಲ ಎತ್ಬಿಟ್ಟು ಇನ್ನೊಂದ್ಸತಿ ಒರೆಸ್ಬಿಟ್ಟು ಇನ್ನೊಂದ್ಸತಿ ಹಂಗೆ ಬಿಸಿ ಮೇಲೆನೆ ಹಾಕ್ಬಿಡೋಣ. ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಮಾಡಿದ್ರು ಏನಾಗಲ್ಲ. ನೀವು ಮಾಡಿ ಒಂದ್ಸತಿ ಟ್ರೈ ಮಾಡಿ. ಮಕ್ಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕೊಟ್ಟು ಕಳ್ಸ್ರಿ. ಮಧ್ಯಾಹ್ನ ತಿಂದು ನಿಮ್ ಮಕ್ಳು ಹೇಳ್ತಾರೆ ಹೆಂಗಿದೆ ಅಂತ. ಸ್ಮೂತ್ ಆಗಿರುತ್ತೆ. ಇಡ್ಲಿಗಾದ್ರೂ ಇದೆ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದಕ್ಕೆ ಇಡ್ಲಿಗಾದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಏನಂದ್ರೆ ನೀವು ಮಾಡೋವಾಗ ಒಂದ್ 6 ಅವರ್ ಮುಂಚೆ, ಇಲ್ಲಾಂದ್ರೆ ನೈಟ್ ರಾಗಿ ಎಲ್ಲ ನೆನ್ಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಮಿಕ್ಸಿಗೆ ಹಾಕಿ ಹಂಗೆ ಹಾಕ್ಬೋದು. ಏನೋ ಒಂದ್ 10 ನಿಮಿಷ ಕೆಲಸ ಅಷ್ಟೇ. ಒಂದ್ 10 ನಿಮಿಷ ಕಷ್ಟಪಟ್ಟಿದ್ದೀವಿ ಅಷ್ಟೇ. ಅಷ್ಟೇ ಟೇಸ್ಟಿಯಾಗಿ ನಾವು ತಿಂತೀವಿ. ಅದೇ ನೋಡ್ದ ಚೆನ್ನಾಗಿದೆ ಅಲ್ಲ. ಇನ್ನೊಂದ್ ರೌಂಡ್ ಹಾಕಿದ್ದೀನಿ. ನಾನು ಏನಾದ್ರೂ ಕನ್ನಡ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೆ ಬೇಜಾರ್ ಮಾಡ್ಕೋಬೇಡ್ರಿ. ಒಂದೊಂದ್ಸತಿ ಕನ್ನಡ ಸ್ವಚ್ಛವಾಗಿ ಮಾತಾಡಕ್ ಆಗಲ್ಲ, ನಾವು ಪಾವಗಡದವರು. ನಮ್ ಕಡೆ ತೆಲುಗಿ ಜಾಸ್ತಿ ಮಾತಾಡ್ತಾರೆ. ಅದು ಅಷ್ಟೇ ತೆಗ್ದಿದ್ದೀವಲ್ಲ. ಪ್ಲೇಟ್ ಜಾಸ್ತಿ ಹೊತ್ತಿ ಮುಚ್ಚಬೇಡ್ರಿ ಅವತ್ತೇ ಆದ್ರೂ. ಪ್ಲೇಟ್ ಜಾಸ್ತಿ ಮುಚ್ಚಿದ್ರೆ ಅದೇ ನೀರೆಲ್ಲ ಅದ್ರಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದ್ ಸ್ಪೂನ್ ಅಂತ ತಕೊಂಡು ತಿರ್ಗಿಸಾಕೋಬಿಡ್ಲಿ. ನೋಡು ಎಷ್ಟ್ ಚೆನ್ನಾಗಿದೆ. ಸೂಪರ್ ಆಗಿರುತ್ತೆ. ನೀವ್ ಒಂದ್ಸತಿ ಮಾಡಿಕೊಂಡು ತಿಂದಿದ್ರೆ ಮತ್ತೆ ಮತ್ತೆ ಇದೇ ಮಾಡ್ಕೊಂಡೆ ತಿಂತೀರಾ ಪಡ್ಡು. ಅಕ್ಕಿಗಾದ್ರೂ ಇದೇ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡ್ರಿ. ಟ್ರೈ ಮಾಡಿ ತಿಂದ್ಬಿಟ್ಟು ಇದು ಹೆಂಗಿದೆ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸ್ರಿ. ನೋಡ್ದಾ ಎಷ್ಟ್ ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆಯಲ್ಲ. ಇದಕ್ಕೆ ಚಟ್ನಿ ಏನಾದ್ರೂ ಮಾಡ್ಕೊಳ್ಳಿ. ನಾನು ಗ್ರೀನ್ ಚಟ್ನಿ ಮಾಡ್ತೀನಿ. ನಾನ್ ಮಾಡೋ ಚಟ್ನಿ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಒಗ್ಗರಣೆ ಏನು ಹಾಕಲ್ಲ, ಅಷ್ಟೇ ಟೇಸ್ಟಿ ಆಗೋನು ಇರುತ್ತೆ. ಚಟ್ನಿಗೆ ಏನೇನ್ ಬೇಕೋ ತೋರಿಸ್ತೀನಿ ಬನ್ನಿ. ಇವಾಗ ಒಂದ್ 3 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ ಅಷ್ಟೇ. ಸ್ವಲ್ಪ ಕಡಲೆಪಪ್ಪು, ಹುರ್ಗಡ್ಲೆ, ಇಷ್ಟು ಮಾತ್ರ ಮಿಕ್ಸಿಗೆ ಹಾಕೋಬೇಕು. ಚೆನ್ನಾಗೈತೆ. ಕೊತ್ತಂಬರಿ ಸೊಪ್ಪು ಇನ್ನ ಸ್ವಲ್ಪ ಇದ್ರೂ ಹಾಕೊಳ್ಳಿ. ಚಟ್ನಿ ತುಂಬಾ ಗ್ರೀನ್ ಕಲರ್ ಇರುತ್ತೆ, ಗ್ರೀನ್ ಚಟ್ನಿ ತರ. ಈ ಚಟ್ನಿ ಎಲ್ಲದಕ್ಕೂ ತಿನ್ಬೋದು. ನಾನು ಮೀನ್ ಫ್ರೈಗೂ ಇದೇ ಚಟ್ನಿ ಮಾಡ್ತೀನಿ. ಚಿಕನ್ ಕಬಾಬು ಇದೇ ಚಟ್ನಿ ಮಾಡ್ತೀನಿ. ಪಡ್ಡುಗೂ ಇದೇ ಚಟ್ನಿ ಮಾಡ್ತೀನಿ. ಚೆನ್ನಾಗಿರುತ್ತೆ. ಅರ್ಜೆಂಟ್ ಆದ್ರೆ ಈ ಚಟ್ನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸ್ತೈತೆ. ನೋಡ್ದಾ ಎಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡಿದ್ದೀವಲ್ಲ, ಎಲ್ಲ ಒಂದ್ ಗಿಣ್ಣೆಗೆ ತಕೊಬಿಡೋಣ. ಈ ಚಟ್ನಿಗೆ ನೀರ್ ಜಾಸ್ತಿ ಆಗ್ಬಾರ್ದು, ಸ್ವಲ್ಪ ಗಟ್ಟಿ ಇದ್ರೇನೆ ಈ ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಆಯ್ತಲ್ಲ. ಇವಾಗ ಪಡ್ಡು ನೋಡು ಎಷ್ಟು ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟೇಸ್ಟಿಯಾಗಿ ಇರುತ್ತೆ. ಒಂದ್ಸತಿ ಮುರ್ದಿ ನೋಡೋಣ. ನೋಡು ಚೆನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡ ತಕ್ಷಣ ಸ್ಮೂತ್ ಅಂದ್ರೆ ಸ್ಮೂತ್ ಇದೆ. ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಕೊಂಡಂಗಿದ್ರೆ ಹಾಕೊಳ್ಳಿ, ಇಲ್ಲ ಚೆನ್ನಾಗಿರುತ್ತೆ. ನಾನು ಉದ್ದಿನ ಬೇಳೆ ಏನು ಹಾಕಿಲ್ಲ, ಬರೇ ರಾಗಿ ಮಾತ್ರನೇ ಹಾಕಿದ್ದೀನಿ. ರಾಗಿ ಪಡ್ಡಾದ್ಮೇಲೆ ಬರೇ ರಾಗಿ ಆದ್ರೇನೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕೊಂಡ್ರು ಇದಕ್ಕೆ ಇನ್ನ ಚೆನ್ನಾಗೇ ಇರುತ್ತೆ. ತುಂಬಾನೇ ಚೆನ್ನಾಗಿದೆ, ಹಂಗೆ ಟೇಸ್ಟಿಯಾಗಿನೂ ಇದೆ. ಸ್ವಲ್ಪ ಸ್ವಲ್ಪ ಚಟ್ನಿಯಲ್ಲಿ ಅದ್ಕೊಂಡು ತಿಂದ್ರೆ ಸೂಪರ್. ಓಕೆ, ಬಾಯ್ ಫ್ರೆಂಡ್ಸ್.